ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು 5:30ಯಿಂದ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಮೊನ್ನೆ ಎಲ್ಲ ವಾಕ್ ಹೋಗೋದಕ್ಕೆ ಆಗಿರಲಿಲ್ಲ. ಯಾಕೆ ಅಂತ ಅಂದರೆ ಅಮ್ಮನ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಮಲಗೋದೆ 12 ಗಂಟೆ ಮಾತಾಡಿಕೊಂಡು. ಇನ್ನು ಮಕ್ಕಳು, ನನ್ನ ತಂಗಿ ಮಕ್ಕಳು ಎಲ್ಲ ಬಂದಿದ್ರಲ್ವ. ಸೊ ಮಕ್ಳುಗಳು ಆಟ ಆಡ್ಕೊಂಡು ಮಲ್ಕೊಂಡಿದ್ದೆ ಲೇಟು. ಹಾಗಾಗಿ ಅಲ್ಲಿ ವಾಕ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಮ್ಮ ಮನೆಯಿಂದ ನಾನು ವಾಕ್ ಹೋಗ್ತಾ ಇದ್ದೀನಿ. 5:30 ಆಗಿದೆ. 5 ಗಂಟೆಗೆ ಅಲಾರಾಮ್ ಇಟ್ಕೊಂಡೆ. ಸೊ 5:15ಗೆ ಅಲಾರಾಮ್ ಇಟ್ಕೊಂಡೆ. 5:15 ಅಲಾರಾಮು ಬಡ್ಕೊಳ್ಳೇ ಇಲ್ಲ. ಸೊ ಟೈಮ್ ಆಗಿತ್ತೇನೋ ಅಂತ ನಾನೇ ಎದ್ದೆ 5:30ಗೆ. ಸೊ ಇವಾಗ ರೆಡಿಯಾಗಿ ವಾಕ್ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮಧ್ಯದಲ್ಲಿ 2 ದಿನ ಗ್ಯಾಪ್ ಆಗಿರೋದ್ರಿಂದ ಇವತ್ತು ಎದ್ದೇಳೋದಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಆದ್ರೂ ಕೂಡ ಕಷ್ಟ ಆಯಿತು ಎದ್ದೇಳೋದಕ್ಕೆ. ಬಟ್ ಎದ್ದು ಹೋಗ್ತಾ ಇದ್ದೀನಿ. ಸೊ ನನ್ನ ಮಗಳು ರಾತ್ರಿಯೆಲ್ಲ ನನ್ನನ್ನು ಕರ್ಕೊಂಡೋಗಿ ಅಮ್ಮ ವಾಕಿಗೆ ಅಂತ ಹೇಳ್ತಾ ಇದ್ಲು. ಸೊ ಇಷ್ಟು ಬೇಗ ಮಕ್ಕಳನ್ನ ಎದ್ದೇಳ್ಸೋಕ್ಕಾಗಲ್ಲ. ಸೊ ಅವಳು ಎದ್ದೇಳ್ಸಿದ್ರೆ ಎದ್ದೇಳ್ತಾಳೆ, ಬಟ್ ಬೇಡ. ಸೊ ಹಾಗಾಗಿ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಹಾಗೆ ವಿಡಿಯೋ ಮಾಡ್ತಾ ನಾನು ಹೋಗ್ತಾ ಇದ್ದೆ. ಸೊ ನಾನು ಅಬ್ಸರ್ವೇ ಮಾಡಿಲ್ಲ. ಇವತ್ತು ಚಂದ್ರ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಹಾಗೇನೆ ಕಾಣಿಸ್ತು. ಸೊ ನೋಡಿ, ನಿಮಗೂ ಕೂಡ ತೋರಿಸ್ತೀನಿ ಎಷ್ಟು ಚಂದ ಕಾಣಿಸ್ತಿದೆ ಅಂತ ಅಂದರೆ ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತಿದೆ. ನಾನು ಮುಂದೆ ಹೋದೋಳು ಮತ್ತೆ ಹಿಂದೆ ಹೋಗಿ ಆ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ನಿಮಗೆ ಆ ಒಂದು ವಿಡಿಯೋನ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ವಿಡಿಯೋದಲ್ಲಿ ಈ ಥರ ಕಾಣಿಸ್ತಿದೆ, ಬಟ್ ರಿಯಲ್ ಆಗಿ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಅದನ್ನು ನೋಡ್ಕೊಂಡೇ ವಾಕ್ ಮಾಡ್ತಾ ಇದ್ದೀನಿ. ಅಂದರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮರಗಳ ಮಧ್ಯೆ ಚಂದ್ರನ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮಧ್ಯದಲ್ಲಿ 2 ದಿನ ಗ್ಯಾಪ್ ಆಗಿತ್ತಲ್ಲ. ಸೊ ಹೆಂಗಪ್ಪ, ಏನಪ್ಪ ಅಂತ ಹೇಳ್ಬಿಟ್ಟು ಏನೋ ಹೋಗಬೇಕಲ್ಲ ಅಂತ ಹೋಗ್ತಾ ಇದ್ದೆ. ಸೊ ಆ ಚಂದ್ರನ ನೋಡ್ತಿದ್ದಂಗೆನೆ ಏನೋ ಒಂದು ಖುಷಿ ಅಂತ ಅನ್ನಿಸ್ತು ಮನಸ್ಸಿಗೆ. ಸೊ ಅದೇ ಖುಷಿಯಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗ ಬಂದಿದ್ದಾನೆ. ನನ್ನ ಮಗನ ಜೊತೆ ನನ್ನ ಮಗಳನ್ನ ಬಿಟ್ಟು ನಾನು ಟೈಲರಿಂಗ್ ಕ್ಲಾಸ್‌ಗೆ ಹೋಗ್ಬೋದು. ನನ್ನ ಮಗಳನ್ನ ರಶ್ಶಲ್ಲಿ ನಳ್ಳಿಸ್ಕೊಂಡು, ಬಿಸಿಲಲ್ಲಿ ಒಣಗಿಸ್ಕೊಂಡು ಕರ್ಕೊಂಡೋಗಿ ಕರ್ಕೊಂಬರೋದು ಹೇಗೋ ತಪ್ಪಲ್ಲ. ಸ್ವಲ್ಪ ದಿನ ಅವಳು ಮನೇಲಿರಲಿ, ನನ್ನ ಮಗ ಇರ್ತಾನಲ್ಲ, ಇಬ್ಬರು ಜೊತೆಲಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಇವತ್ತು ನನ್ನ ತಂಗಿಯವರು ಊರಿಗೆ ಹೋಗಬೇಕು. ಸೊ ಹಂಗಾಗಿ ಇಬ್ಬರನ್ನು ಕಳಿಸ್ಕೊಡಿ ಅಂತ ಹೇಳಿದ್ರು. ಸೊ ಅವ್ನು ಬಂದ, ಜೊತೆಗೆ ನನ್ನ ತಂಗಿ ಮಗಳೂ ಕೂಡ ಬಂದಿದ್ಲು. ಸೊ ಇವಾಗ ಅವರಿಬ್ಬರನ್ನೂ ರೆಡಿ ಮಾಡಿ ಕಳಿಸ್ಬೇಕು. ಮತ್ತೆ 1 ವಾರ ಆದಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ತನಕ ಮತ್ತೆ ನನ್ನ ಮಗಳನ್ನ ಜೊತೆಲಿ ಕರ್ಕೊಂಡೋಗಿ ಕರ್ಕೊಂಬರೋದು. ಮತ್ತೆ ಡೈಲಿ ಅದೇ ರೊಟೀನ್ ಆಗೋಗ್ಬಿಡುತ್ತೆ. ಸೊ ಗೊತ್ತಿಲ್ಲ, ನನ್ನ ಮಗಳು ಈಗಾಗಲೇ ನಾನು ಬರಲ್ಲ ಅಂತ ಹೇಳ್ತಿದ್ದಾಳೆ, ಅಣ್ಣನ ಜೊತೆಗೆ ಹೋಗ್ತೀನಿ ಅಂತ. ಸೊ ಅಲ್ಲಿ 3 ಜನ ಮಕ್ಕಳನ್ನ ಒಟ್ಟಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ನನ್ನ ಜೊತೆ ಇದ್ಲು ಅಂತ ಅಂದರೆ ಸ್ವಲ್ಪ ನನ್ನ ತಂಗಿ ಮಗಳು ಏನೋ ಗೊತ್ತಿಲ್ಲ, ನನ್ನ ಜೊತೆ ಇದ್ರೆ ಅಷ್ಟು ಚೇಷ್ಟೆ ಎಲ್ಲ ಮಾಡೋದಿಲ್ಲ. ಸೊ ಅಲ್ಲಿದ್ರು ಅಂತ ಅಂದರೆ 3 ಜನನೇ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವರಿಬ್ಬರನ್ನ ಕಳಿಸ್ಬಿಟ್ಟು ನನ್ನ ಮಗಳನ್ನ ಇಟ್ಕೊತೀನಿ. ಇನ್ನೂ ರಾತ್ರಿನೇ ಪಾತ್ರೆ ತೊಳೆಯೋಣ ಅಂತ ಹೊರಗಡೆಗಿಟ್ಟಿದ್ದೆ. ಸೊ ಸ್ವಲ್ಪ ದಿನದಿಂದ ನಮ್ಮ ಮನೆಯವರು ಟೈಲರಿಂಗ್ ಕ್ಲಾಸ್‌ಗೆಲ್ಲ ಹೋಗೋದೇನು ಬೇಕಿಲ್ಲ ಅಂತ ಬೈತಾನೆ ಇದ್ರು. ಸೊ ನಿನ್ನೆ ಸ್ವಲ್ಪ ಜೋರಾಗಿಯೇ ಬೈದರು. ಹಾಗಾಗಿ ನನಗೆ ಸ್ವಲ್ಪ ತಲೆನೋವಾಯಿತು. ಈ ಥರ ಎಲ್ಲ ಅಂತಾರಲ್ಲ, ಯಾಕೆ ಏನು ನನಗೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ ಯಾರೂ ಕೂಡ. ನಾನು ಯಾವಾಗ್ಲೂ ಏನಾದರೂ ಒಂದು ಮಾಡೋದಕ್ಕೆ ಅಂತ ಹೋದರೆ ಇದೇ ಥರ ಆಗ್ತಿದೆಯಲ್ಲ ಅಂತ ನಿನ್ನೆ ಸ್ವಲ್ಪ ಟೆನ್ಷನ್ ತೊಗೊಂಡೆ. ಸೊ ಅದು ಏನಾಯಿತು ಅಂತ ಅಂದರೆ ತಲೆನೋವು ತುಂಬ ಅಂದರೆ ತುಂಬಾನೇ ಜಾಸ್ತಿ ಆಗೋಯಿತು. ಸೊ ಅದು ಅಲ್ಲದೆ ಚಿಕನ್ ತೊಗೊಂಬಂದಿದ್ರು. ಚಿಕನ್ ಸಾಂಬಾರೆಲ್ಲ ಮಾಡಿ ಮಕ್ಕಳಿಗೆಲ್ಲ ಊಟ ತಿನ್ನಿಸಿ, ನಾನು ಕೂಡ ಊಟ ಎಲ್ಲ ಮುಗಿಸಿ ಪಾತ್ರೆ ತೊಳೆಯೋಣ ಅಂತ ಆಚೆಗಿಟ್ಟೆ. ಅಷ್ಟರೊಳಗಡೆ ಫುಲ್ಲು ತಲೆನೋವು ಜಾಸ್ತಿನೇ ಆಗೋಗಿತ್ತು. ಸೊ ಪಾತ್ರೆ ಎಲ್ಲನೂ ಅಲ್ಲೇನೇ ಇಟ್ಟು ಎಲ್ಲ ಅಲ್ಲೇ ಹೊರಗಡೆನೇ ಇಟ್ಬಿಟ್ಟು ನಾನು ಮಲ್ಕೊಂಡೆ. ಆಗಲೇ ಇಲ್ಲ ಒಂದು ಟ್ಯಾಬ್ಲೆಟ್‌ನ ತೊಗೊಂಡು. ಸೊ ಬೇರೆ ಏನಾದರೂ ಆಯಿತು ಅಂತ ಅಂದರೆ 1 ದಿನ 2 ದಿನ ಆದ್ರೂ ತಡಿಬೋದು. ಬಟ್ ನನಗೆ ತಲೆನೋವು ಬಂತು ಅಂತ ಅಂದರೆ ನನಗೆ ಕೈ ಕಾಲೆಲ್ಲ ವೈಬ್ರೇಷನ್ನೇ ಬಂದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಪಾತ್ರೆ ಎಲ್ಲ ಆಚೆನೇ ಇಟ್ಬಿಟ್ಟು ನಾನು ಮಲ್ಕೊಂಡಿದ್ದೆ. ಸೊ ಇವಾಗ ವಾಕ್ ಮುಗಿಸಿ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡಿ ಇನ್ನು ಚಿಕನ್ ಸಾಂಬಾರಿತ್ತು, ಅದಕ್ಕೇನೆ ರೊಟ್ಟಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಚಟ್ನಿ ಏನು ಮಾಡ್ತಾ ಇಲ್ಲ, ಸಾಂಬಾರು ಇತ್ತು ಅದರಲ್ಲೇನೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ರೊಟ್ಟಿನ ಮಾಡ್ತಾ ಇದ್ದೀನಿ. ಒನ್ ಟೈಮಲ್ಲಿ ನಾನು ರೊಟ್ಟಿನ ಮಾಡೋದು ಅಂತ ಅಂದರೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಸೊ ಇವಾಗ ಒಂದು 3, 4 ರೀತಿಯಲ್ಲಿ ರೊಟ್ಟಿನ ಮಾಡ್ತೀನಿ. ಒಂದೊಂದು ಟೈಮ್ ಅನ್ನನ ಬೇಯಿಸ್ಕೊಂಡು ರೊಟ್ಟಿನ ಮಾಡ್ತೀನಿ. ಇನ್ನೊಂದೊಂದು ಟೈಮು ಅನ್ನ ಬೇಯಿಸೋದಿಲ್ಲ, ಏನಿಲ್ಲ, ಹಾಗೇನೆ ಅನ್ನನ ಕಿವುಚ್ಕೊಂಡು ಹಿಟ್ಟನ್ನ ಹಾಕ್ಕೊಂಡು ಕಿವುಚಿ ಅದನ್ನು ರೊಟ್ಟಿನ ಮಾಡ್ತೀನಿ. ಇನ್ನು ಒಂದೊಂದು ಟೈಮು ಅನ್ನ ಏನಾದರೂ ಸ್ವಲ್ಪ ಗಟ್ಟಿ ಇತ್ತು ಅಂತ ಅಂದರೆ ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಮಾಡ್ತೀನಿ. ಇನ್ನೊಂದು ಥರ ರೊಟ್ಟಿನ ಮಾಡ್ತೀನಿ. ಅದಕ್ಕೆ ಅನ್ನ ಏನೂ ಹಾಕೋದಿಲ್ಲ. ಬರೀ ಬಿಸಿನೀರನ್ನ ಸುಡು ಅಂದರೆ ಮಳ್ತಾ ಇರೋವಂಥ ನೀರನ್ನ ಹಾಕ್ಕೊಂಡು
ರೊಟ್ಟಿನ ಮಾಡ್ತೀನಿ. ಅದನ್ನು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿರುತ್ತೆ ಮಾಡೋದಕ್ಕೆ. ಆದರೆ ಅದಕ್ಕೆಲ್ಲ ನೀರನ್ನ ಹಾಕ್ಕೊಂಡು ತೊಟ್ಟೋದಿರ್ಬೋದು. ನೀರನ್ನ ರೊಟ್ಟಿಗೆ ಸರೋದಿರ್ಬೋದು ಅದೇನಿರೋದಿಲ್ಲ. ಎಣ್ಣೆ ಹಾಕ್ಕೊಂಡು ತೊಟ್ಟೋದು. ನಾವು ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗೆಲ್ಲ ನಾವು ಮಾಡ್ಕೊಬೋದು. ಸೊ, ಇವತ್ತು ನಾನು ಮಾಡ್ತಾ ಇರೋದು ಅನ್ನ ಸ್ವಲ್ಪ ಗಟ್ಟಿ ಇತ್ತು. ಹಾಗಾಗಿ ಅನ್ನನ ರುಬ್ಕೊಂಡು ನಾನು ರೊಟ್ಟಿನ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಆರಿದ ಮೇಲೆ ಗಟ್ಟಿಯಾಗುತ್ತೆ. ಸೊ, ನಾವು ಬೇಯಿಸುವಾಗ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡ್ವಿ ಅಂತ ಅಂದರೆ ಅಷ್ಟು ಗಟ್ಟಿ ಆಗೋದಿಲ್ಲ. ಬೇಯಿಸುವಾಗ್ಲೇನೆ ನಾವು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ವಿ ಅಂತಂದರೆ ಬಿಸಿ ಬಿಸಿಯಲ್ಲಿನೇ ತಿನ್ನಬೇಕಾಗುತ್ತೆ. ಆಮೇಲೆ ಏನಾದ್ರೂ ಆರಿದ ಮೇಲೆ ತಿಂತೀವಿ ಅಂತ ಅಂದರೆ ಗಟ್ಟಿಯಾದಂಗೆ ಆಗಿರುತ್ತೆ. ಸೊ, ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಸೊ, ಚಪಾತಿಗೆ ಊದುತ್ತಲ್ಲ, ಸೊ ಆ ಥರನೂ ಕೂಡ ಊದುತ್ತೆ. ಮತ್ತು ಎಷ್ಟು ತೆಳುವಾಗಿ ಬೇಕಾದ್ರೂ ಕೂಡ ನಾವು ತೊಟ್ಕೋಬೋದು. ನಾನಿಲ್ಲಿ ನೀರನ್ನ ಹಾಕಿ ತೊಟ್ತಾ ಇಲ್ಲ, ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಅಕ್ಕ ತಂಗಿರಿಬ್ರೂ ಕೂಡ ರಾತ್ರಿನೇ ಹೇಳಿದ್ರು ಟೊಮೆಟೊ ಚಟ್ನಿ ಬೇಕು ನನಗೆ ಅಂತ ಹೇಳಿ. ಸೊ, ಅವರಿಬ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಚಟ್ನಿ ಏನು ಮಾಡ್ತಾ ಇಲ್ಲ. ಸಾಂಬಾರು ಇದೆಯಲ್ಲ, ಸಾಂಬಾರಲ್ಲೇನೆ ತಿನ್ನೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಸಾಂಬಾರಲ್ಲಿ ಇವಾಗ ಎಲ್ರೂ ತಿಂದರೆ ಖಾಲಿ ಆಗ್ಬಿಡುತ್ತೆ. ನಾನಿವಾಗ ಚಟ್ನಿನ ಮಾಡಿದೆ ಅಂತ ಅಂದರೆ ಚಟ್ನಿಯಲ್ಲಿ ಎಲ್ಲರೂ ಕೂಡ ತಿಂತಾರೆ. ಚಿಕನ್ ಸಾಂಬಾರು ಹಾಗೇನೆ ಉಳ್ಕೊಂಬಿಡುತ್ತೆ. ಸೊ, ಚಿಕನ್ ಸಾಂಬಾರು ಉಳ್ಕೊಂತು ಅಂತ ಅಂದರೆ ಆಮೇಲೆ ನಾನು, ನಮ್ಮನೆಯವರು, ನಮ್ಮನೆಯವ್ರು ಮಧ್ಯಾಹ್ನ ಟೈಮ್ ಊಟಕ್ಕೇನು ಬರೋದಿಲ್ಲ. ಇನ್ನು ನಾನು ಒಬ್ಳೇನೆ 2 ಟೈಮ್ ತಿನ್ನಬೇಕಾಗುತ್ತೆ. ಸೊ, ಹಾಗಾಗಿ ಇವಾಗ ಚಿಕನ್ ಸಾಂಬಾರಲ್ಲಿ ಎಲ್ರಿಗೂ ಹಾಕ್ಕೊಟ್ಟೆ ಅಂತ ಅಂದರೆ ಇನ್ನೊಂದು ಟೈಮು ಮಧ್ಯಾಹ್ನಕ್ಕೊಂದು ಟೈಮು ತಿನ್ಕೊಬೋದು. ಮೀರಿ ಉಳೀತು ಅಂತ ಅಂದರೆ ರಾತ್ರಿಗೊಂದು ಟೈಮ್ ನಮ್ಮನೆಯವ್ರಿಗೆ ಹಾಕ್ಕೊಡ್ಬೋದು. ಸೊ, ಇಲ್ಲ ಅಂತ ಅಂದರೆ ಅದು ಇನ್ನೂ 2, 3 ಟೈಮ್ ಹಾಗೆ ಉಳ್ಕೊಂಬಿಡುತ್ತೆ. ಸೊ, ಅದನ್ನು ತಿನ್ನೋದಕ್ಕೂ ಬೇಜಾರು ಈ ಬೇಸಿಗೆ ಟೈಮಲ್ಲಿ. ಸೊ, ಹಾಗಾಗಿ ಚಿಕನ್ ಸಾಂಬಾರನ್ನೇ ಮಾಡಿದ್ದೀನಿ. ಇನ್ನು ಮಕ್ಳೆಲ್ರೂ ಕೂಡ ಮಲಗಿದ್ರು. ಸೊ, ಅವ್ರನ್ನ ಎದ್ದೇಳಿಸ್ತಾ ಇದ್ದೀನಿ. ಇನ್ನು ನನ್ನ ತಂಗಿ ಮಗಳು ಎದ್ದಿದ್ಲು, ನನ್ನ ಮಗಳು ಮಲಗಿದ್ಲು. ಕರೀತಿದ್ದಂಗೆ ಎದ್ಲು, ಮತ್ತೆ ಹಾಗೇನೇ ಮಲ್ಕೊಂಡಿದ್ದಾಳೆ. ಸೊ, ಇನ್ನು ಅವರಿಬ್ರು ಎದ್ರು ಅಂತ ಅಂದರೆ ನನ್ನ ಮಗನ ಎದ್ದೇಳ್ಸೋದು ನನಗೇನು ಕಷ್ಟ ಅಂತ ಅನ್ಸೋದಿಲ್ಲ. ಅವರಿಬ್ರು ಕೂಗಾಡೋದನ್ನ ನೋಡಿ ಅವನು ಎದ್ಬಿಡ್ತಾನೆ. ಸೊ, ಇಬ್ರಿಗೂ ಕೂಡ ಬಿಸಿ ನೀರನ್ನ ಕಾಯಿಸ್ಕೊಟ್ಟು ನಾನು ಪಾತ್ರೆನ ತೊಳೆದು ಒಳಗಡೆಗೆ ಎತ್ತಿಡ್ತಾ ಇದ್ದೀನಿ. ಇನ್ನು ರೊಟ್ಟಿ ಮತ್ತು ಚಿಕನ್ ಸಾಂಬಾರು ಮಕ್ಳಿಗೆಲ್ಲ ತಿನ್ನಿಸಿ ನಾನು ಕೂಡ ತಿಂದು ಟೈಲರಿಂಗ್ ಕ್ಲಾಸ್‌ಗೆ ನಾನು ರೆಡಿ ಆಗ್ತಾ ಇದ್ದೀನಿ. ಇನ್ನು ಅವರು 3 ಜನನೂ ಕೂಡ ರೆಡಿ ಆಗಿದ್ದಾರೆ. ಸೊ, ನನ್ನ ಮಗಳೂ ಕೂಡ ಅವ್ರ ಜೊತೆ ಹೋಗ್ತಿದ್ದಾಳೆ. ಅಂದರೆ ನಮ್ಮನೆಯವ್ರು ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಸೊ, ಹಾಗಾಗಿ ಅವ್ರನ್ನ ಬಿಟ್ಬಿಟ್ಟು ನನ್ನ ಮಗಳನ್ನ ವಾಪಸ್ ಕರ್ಕೊಂಬರ್ತಾರೆ. ಸೊ, ಇಲ್ಲಿ ಯಾವುದೋ ಬೇರೆ ಫಂಕ್ಷನ್‌ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಕಳಿಸ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಅಲ್ಲೇ ಉಳ್ಕೊತೀನಿ ಅಂತ ಹಠ ಮಾಡ್ತಾಳೆ. ಸೊ, ಹಾಗಾಗಿ ವಾಪಸ್ ಬರಬೇಕು ಮಗಳೇ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ, ನಾವು ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಜೀವನ ಅಂದರೆ ಹೀಗೇನೆ, ಏನು ಮಾಡೋದಕ್ಕಾಗಲ್ಲ. ವಿಧಿ ಏನು ಬರ್ದಿರುತ್ತೆ ಅದೇನೇ ಆಗೋದು. ಸೊ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದು. ನನ್ನ ಈ ಒಂದು ಚಾನಲ್‌ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು, ದಯವಿಟ್ಟು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.